ಜಂಗೀಸ್ ಖಾನ್ ಅನ್ನೋ ಹೆಸರನ್ನ ನೀವು ಅನೇಕ ಫ್ಯಾಕ್ಟ್ ವಿಡಿಯೋಗಳಲ್ಲಿ ಕೇಳೇ ಇರ್ತೀರಾ। ಈ ಮಂಗೋಲಿಯನ್ ಅರಸ 13ನೇ ಶತಮಾನದಲ್ಲಿ ವಿಶ್ವಾದ್ಯಂತ ದಂಡಯಾತ್ರೆಯನ್ನ ಪ್ರಾರಂಭಿಸಿ ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ। ಈತನ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಭೂಮಿಯಲ್ಲಿನ 22% ನಷ್ಟು ಭೂಭಾಗ ಈತನ ಕೈಯಲ್ಲೇ ಇತ್ತು। ಈ ದಂಡಯಾತ್ರೆ ಮಾಡುವಾಗ ಸುಮಾರು 10 ಕೋಟಿಯಷ್ಟು ಜನರನ್ನ ಸಾಯಿಸ್ತಾನೆ। ಅಂದ್ರೆ ಆಗಿನ ಜನಸಂಖ್ಯೆಯಲ್ಲಿ 10% ನಷ್ಟು ಜನಸಂಖ್ಯೆಯನ್ನ ಈತನೊಬ್ಬನೇ ನಾಶ ಮಾಡಿರ್ತಾನೆ। ಆದ್ರೆ ಇಷ್ಟು ಜನರನ್ನ ಕೊಂದಿದ್ದರಿಂದ ಅದು ಪರಿಸರದ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತು ಗೊತ್ತಾ? ಆಗ ವಾತಾವರಣದಿಂದ ಸರಿಸುಮಾರು 700 ಮಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಮಾಯವಾಗುತ್ತೆ। ಅದು ಹೇಗೆಂದ್ರೆ ಅಷ್ಟು ಕೋಟಿ ಜನರು ನಿವಾಸಿಸುತ್ತಿದ್ದ ಪ್ರದೇಶಗಳು ಖಾಲಿಯಾಗಿದ್ದರಿಂದ ಆ ಪ್ರದೇಶಗಳು ಅರಣ್ಯಗಳಾಗಿ ಬದಲಾಗಿದ್ದರಿಂದ ಅಲ್ಲಿನ ಗಿಡಮರಗಳೆಲ್ಲವೂ ವಾತಾವರಣದಲ್ಲಿನ 700 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತವೆ। ಇದರಿಂದ ಈ ಭೂಮಿ ತುಂಬಾ ತಣ್ಣಗಾಗಿತ್ತು ಅಂತ ಕಾರ್ನೆಜಿಕ್ ಇನ್ಸ್ಟಿಟ್ಯೂಟ್ ರವರು ಮಾಡಿದ ಪರಿಶೋಧನೆಯಲ್ಲಿ ಗೊತ್ತಾಗುತ್ತೆ। ಈ ಭೂಮಿ ಮೇಲೆ ಇಷ್ಟು ದೊಡ್ಡ ಗ್ಲೋಬಲ್ ಕೂಲಿಂಗ್ಗೆ ಕಾರಣವಾದ ಏಕೈಕ ವ್ಯಕ್ತಿ ಈತನೇ ಆಗಿದ್ದಾನೆ। ಆದ್ರೆ ಏನೇ ಆದ್ರೂ ಕೂಡ 10 ಕೋಟಿ ಜನರನ್ನ ಸಾಯಿಸಿದ್ದು ಮಾತ್ರ ವಿಪರ್ಯಾಸ ಅಂತ ಹೇಳಬಹುದು। ಈಗಿನ ದಿನಗಳಲ್ಲಿ ಸ್ತ್ರೀಯರ ಮೇಲೆ ಎಷ್ಟೊಂದು ಸೆಕ್ಸುವಲ್ ಹ್ಯಾರಾಸ್ಮೆಂಟ್ಸ್ ನಡೀತಿವೆ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು। ಅನೇಕ ಕಂಪನಿಗಳು ಈ ಇಶ್ಯೂನ ಜನರ ದೃಷ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಹಲವಾರು ಕ್ಯಾಂಪೇನ್ಸ್ ನ ಕಂಡಕ್ಟ್ ಮಾಡ್ತಿವೆ। ಈ ಕ್ಯಾಂಪೇನ್ ನ ಭಾಗವಾಗಿ ಬ್ರೆಜಿಲ್ ನ ಒಂದು ಆಡ್ ಏಜೆನ್ಸಿ ಒಂದು ಕ್ಯಾಂಪೇನ್ ನ ಪ್ರಾರಂಭಿಸುತ್ತೆ। ಇದನ್ನ ಕ್ಯಾಂಪೇನ್ ಅಂತ ಕರೆಯೋದಕ್ಕಿಂತ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಕರೀಬಹುದು। ಈ ಕಂಪನಿ ಮಾಡಿದ ಎಕ್ಸ್ಪೆರಿಮೆಂಟ್ ಏನೆಂದ್ರೆ ಇವರು ಟಚ್ ಸೆನ್ಸಿಟಿವ್ ಡ್ರೆಸ್ ನ ತಯಾರಿಸ್ತಾರೆ। ಅಂದ್ರೆ ಈ ಡ್ರೆಸ್ ಅಲ್ಲಿ ಕೆಲವು ಸೆನ್ಸಾರ್ಸ್ ನ ಫಿಕ್ಸ್ ಮಾಡಿರ್ತಾರೆ। ಈ ಡ್ರೆಸ್ ನ ವಿಶೇಷತೆ ಏನೆಂದ್ರೆ ಇದನ್ನ ಧರಿಸಿಕೊಂಡಾಗ ಯಾರಾದ್ರೂ ಅವರನ್ನ ಟಚ್ ಮಾಡಿದ್ರೆ ಧರಿಸಿದವರ ಬಾಡಿ ರಿಯಾಕ್ಷನ್ ನ ಆಧಾರದ ಮೇಲೆ ಅವರು ಉದ್ದೇಶ ಪೂರ್ವಕವಾಗಿ ಟಚ್ ಮಾಡಿದ್ದಾರಾ ಅಥವಾ ಸಾಮಾನ್ಯವಾಗಿ ಟಚ್ ಮಾಡಿದ್ದಾರಾ ಅನ್ನೋದು ಗೊತ್ತಾಗುತ್ತೆ। ಈ ಡ್ರೆಸ್ ನ 3 ಸ್ತ್ರೀಯರಿಗೆ ಕೊಡ್ತಾರೆ। ಅವರು ಈ ಡ್ರೆಸ್ ನ ಧರಿಸಿಕೊಂಡು ಬ್ರೆಜಿಲ್ ಅಲ್ಲಿನ ನೈಟ್ ಕ್ಲಬ್ಸ್ಗೆ ಹೋಗ್ತಾರೆ। ಈ ಡ್ರೆಸ್ ಧರಿಸಿದ 3 ಸ್ತ್ರೀಯರು 3 ಗಂಟೆ 40 ನಿಮಿಷಗಳ ಕಾಲ ಆ ಕ್ಲಬ್ ಅಲ್ಲೇ ಇರ್ತಾರೆ। ಅನೇಕ ಪುರುಷರು ಇವ್ರ ಹತ್ರ ಬಂದು ಇವರನ್ನ ಟಚ್ ಮಾಡ್ತಾರೆ। ನಂತರ ಸೆನ್ಸಾರ್ಸ್ ಇಂದ ಇವರ ಬಾಡಿ ರಿಯಾಕ್ಷನ್ ಇಂದ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಇವರನ್ನ 157 ಬಾರಿ ಬೇರೆ ಬೇರೆ ವ್ಯಕ್ತಿಗಳು ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡಿರೋದು ಗೊತ್ತಾಗುತ್ತೆ। ಅಂದ್ರೆ ಗಂಟೆಗೆ 40 ಬಾರಿಗಿಂತಲೂ ಹೆಚ್ಚು। ಆದ್ರೆ ಈ ಎಕ್ಸ್ಪೆರಿಮೆಂಟ್ ನ ಮುಖ್ಯ ಉದ್ದೇಶ ಏನಂದ್ರೆ ಸ್ತ್ರೀಯರ ಮೇಲೆ ಹ್ಯಾರಾಸ್ಮೆಂಟ್ಸ್ ಯಾವ ಲೆವೆಲ್ ಅಲ್ಲಿ ನಡೀತಿವೆ ಅನ್ನೋದು ಸರ್ಕಾರದ ಜೊತೆಗೆ ಸಾಮಾನ್ಯ ಜನರಿಗೂ ಗೊತ್ತಾಗಬೇಕು ಅಂತ ಹೀಗೆ ಮಾಡ್ತಾರೆ। ಆದ್ರೆ ಇಂಥ ಎಷ್ಟೇ ಸೆನ್ಸಾರ್ಸ್ ನ ತಂದ್ರೂ ಕೂಡ ಹೊಸ ಸೆಕ್ಷನ್ಸ್ ನ ಜಾರಿಗೊಳಿಸಿ ಶಿಕ್ಷೆಗಳನ್ನ ವಿಧಿಸಿದ್ರು ಕೂಡ ಇಂತಹ ಹ್ಯಾರಾಸ್ಮೆಂಟ್ಸ್ ಪ್ರತಿ ದೇಶದಲ್ಲೂ ಹೆಚ್ಚಾಗ್ತಿವೆಯಾಗ್ಲಿ ಕಡಿಮೆಯಾಗ್ತಿಲ್ಲ। ಫ್ರೆಂಡ್ಸ್, ನೀವು ಮೈಸೂರು ಪ್ರವಾಸಕ್ಕೆ ಹೋಗಿದ್ರೆ ನೀವು ತಪ್ಪದೆ ಮೈಸೂರು ಅರಮನೆಯನ್ನ ನೋಡ್ಕೊಂಡು ಬಂದಿರ್ತೀರಾ। ಆದ್ರೆ ನಿಮಗೆ ಮೈಸೂರು ಅರಮನೆಯ ಬಗ್ಗೆ ಈ ವಿಷಯ ಗೊತ್ತಾ? ಮೈಸೂರು ಅರಮನೆ ಸುಮಾರು 100 ವರ್ಷಗಳಷ್ಟು ಹಳೆಯದ್ದು ಅಷ್ಟೇ। ಆದ್ರೆ ಅದಕ್ಕೂ ಮುಂಚೆ ಅಲ್ಲಿ ಪ್ಯಾಲೇಸ್ ಇರ್ಲಿಲ್ವಾ ಅಂದ್ರೆ ಅಲ್ಲಿ ಅಷ್ಟು ದಿನದವರೆಗೂ ಹಳೆ ಪ್ಯಾಲೇಸ್ ಇತ್ತು। ಅದರ ಹೆಸರು ಅಂಬಾವಿಲಾಸ್ ಪ್ಯಾಲೇಸ್। ಇದನ್ನ ಕಟ್ಟಿಗೆಯಿಂದ ಕಟ್ಟಿದ್ರು। ಆದ್ರೆ 1896ರಲ್ಲಿ ಒಂದು ಅಗ್ನಿ ಅವಘಡದಿಂದ ಆ ಪ್ಯಾಲೇಸ್ ಎಲ್ಲಾನು ಸುಟ್ಟು ಹೋಗುತ್ತೆ। ಆಗ 4ನೇ ಕೃಷ್ಣರಾಜ ಒಡೆಯರು ಒಬ್ಬ ಬ್ರಿಟಿಷ್ ಇಂಜಿನಿಯರ್ಗೆ ಇದನ್ನ ಕಟ್ಟುವ ಜವಾಬ್ದಾರಿ ಕೊಡ್ತಾರೆ। ಆಗ ಈಗಿರೋ ಹೊಸ ಅರಮನೆಯನ್ನ 1897ರಿಂದ 1912ರ ಒಳಗಡೆ ಕಟ್ತಾರೆ। ಈ ಹೊಸ ಅರಮನೆಯನ್ನ ಕಟ್ಟಲು ಆಗ 41,47,000 ರೂಪಾಯಿ ಖರ್ಚಾಗುತ್ತೆ। ಅಂದ್ರೆ ಈಗಿನ ಇನ್ಫ್ಲೇಷನ್ ಪ್ರಕಾರ ಇದರ ಬೆಲೆ ಈಗ 243 ಕೋಟಿ 76 ಲಕ್ಷ ರೂಪಾಯಿ ಆಗುತ್ತೆ। ನಿಮ್ಮಲ್ಲಿ ತುಂಬಾ ಜನರು ಈ ವರ್ಷ ದಸರಾಗೆ ಮೈಸೂರಿಗೆ ಹೋಗ್ಬೇಕು ಅನ್ನುವವರು ಇರಬಹುದು ಅಥವಾ ಮೈಸೂರಿಂದಾನೇ ಈ ವಿಡಿಯೋನ ನೋಡುವವರು ಇರಬಹುದು। ಮೈಸೂರು ಅರಮನೆ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಲು ಬಯಸುವವರಿಗೆ ನಾನು ಕಿಂಗ್ಡಮ್ ಆಫ್ ಮೈಸೂರ್ ಎಂಬ ಈ ಬುಕ್ ನ ಸಜೆಸ್ಟ್ ಮಾಡ್ತೇನೆ। ಇದನ್ನ ನೀವು ಕುಕು FM ನಲ್ಲಿ ಆಡಿಯೋ ರೂಪದಲ್ಲಿ ಕೇಳಬಹುದು ಮತ್ತು ಕುಕು FM ನವರು ಮೊಟ್ಟ ಮೊದಲನೇ ಬಾರಿಗೆ 7 ಡೇಸ್ ಫ್ರೀ ಟ್ರಯಲ್ ನ ತಂದಿದ್ದಾರೆ। ಇದರಲ್ಲಿ 1000+ ಆಡಿಯೋ ಬುಕ್ಸ್ ನ ಫ್ರೀ ಆಗಿ ಕೇಳಬಹುದು। ಇಷ್ಟೇ ಅಲ್ಲದೆ ಸ್ಟೋರೀಸ್, ಸಮರೀಸ್, ಬೈಟ್ಸ್ ಹೀಗೆ 7 ಡೇಸ್ ಪ್ರೀಮಿಯಂ ಆಕ್ಸೆಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ।
ಪೇಮೆಂಟ್ ಅಲ್ಲಿ 99 ರೂಪೀಸ್ ಅಂತ ತೋರಿಸಿದ್ರು ಕೂಡ ಕೇವಲ 2 ರೂಪೀಸ್ ಡೆಬಿಟ್ ಆಗುತ್ತೆ ಮತ್ತೆ ಅದೂನು ತಕ್ಷಣವೇ ರೀಫಂಡ್ ಆಗುತ್ತೆ. ಹಾಗೇನೆ ಈ ಫ್ರೀ ಟೈಮ್ ಅಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನ ಎನಿ ಟೈಮ್ ಕ್ಯಾನ್ಸಲ್ ಮಾಡ್ಕೋಬಹುದು. ಕುಕು FM ಈಗ ಇನ್ನೂ ದೊಡ್ಡದಾಗಿದೆ, ಯಾಕಂದ್ರೆ 20 ಹೊಸ ಬುಕ್ಸ್ ಪ್ರತಿ ತಿಂಗಳು ಕನ್ನಡದಲ್ಲೇ ಆಡ್ ಆಗ್ತವೆ. ನೀವು ಎಲ್ಲೇ ಇದ್ರೂ ಯಾವುದೇ ಸಮಯದಲ್ಲಾದ್ರೂ ಅದ್ಭುತವಾದ ಆಡಿಯೋ ಬುಕ್ಸ್ ನ ಕೇಳಬಹುದು. ಕುಕು FM ಡೌನ್ಲೋಡ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಒಮ್ಮೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನೀವು ತುಂಬಾ ಜನರು ತಮ್ಮ ಕಾಲುಗಳಿಗೆ ಕಪ್ಪು ದಾರವನ್ನ ಕಟ್ಟಿಕೊಂಡಿರೋದನ್ನ ನೋಡಿರ್ತೀರಾ, ಅಥವಾ ನಿಮ್ಮಲ್ಲೇ ಕೆಲವರು ಇದನ್ನ ಕಟ್ಟಿಕೊಂಡಿರಬಹುದು. ಆದ್ರೆ ಇದನ್ನ ಯಾಕೆ ಕಟ್ಕೊಳ್ತಾರೆ, ಇದರಿಂದ ಉಪಯೋಗ ಏನು ಗೊತ್ತಾ? ಇದರ ಹಿಂದೆ ಯಾವುದೇ ರೀತಿಯ ವೈಜ್ಞಾನಿಕ ಕಾರಣಗಳಿಲ್ಲ. ಆದ್ರೆ ಧಾರ್ಮಿಕವಾಗಿ ನೋಡೋದಾದ್ರೆ ಕಪ್ಪು ದಾರವನ್ನ ನಮ್ಮ ಕಾಲಿಗೆ ಕಟ್ಕೊಂಡ್ರೆ ಯಾರ ದೃಷ್ಟಿನೂ ಬೀಳದಂತೆ ನಾವು ಸುರಕ್ಷಿತವಾಗಿರ್ತೇವೆ ಅಂತ ನಂಬುತ್ತಾರೆ. ಮತ್ತೆ ವಾಮಾಚಾರಗಳು ನಮ್ಮ ಮೇಲೆ ಪ್ರಭಾವ ಬೀಳದಂತೆ ಕಾಪಾಡುತ್ತೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದ್ರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ಹಿರಿಯರ ನಂಬಿಕೆಗಳನ್ನ ಕೆಲವೊಮ್ಮೆ ಅಲ್ಲಗಳೆಯಲು ಆಗೋದಿಲ್ಲ. ಆಪಲ್ ಕಂಪನಿ ಪ್ರಪಂಚದಲ್ಲೇ ತುಂಬಾ ಬೆಲೆ ಬಾಳುವ ಕಂಪನಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಆಪಲ್ ಕಂಪನಿ ಬಗ್ಗೆ ನಿಮ್ಗೆ ಈ ವಿಷಯ ಗೊತ್ತಾ? ಈ ಕಂಪನಿ ಎಷ್ಟೊಂದು ರಿಚ್ ಅಂದ್ರೆ ಆಪಲ್ ಕಂಪನಿ ಹತ್ರ ಅಮೆರಿಕ ಸರ್ಕಾರದ ಬಳಿ ಇರುವ ಹಣಕ್ಕಿಂತಲೂ ತುಂಬಾ ಹಣ ಇದೆ. 2020ರಲ್ಲಿ ಅಮೆರಿಕ ಸರ್ಕಾರದ ಬಳಿ ಇದ್ದ ಆಪರೇಟಿಂಗ್ ಕ್ಯಾಶ್ ಬ್ಯಾಲೆನ್ಸ್ $73.8 ಬಿಲಿಯನ್. ಆದ್ರೆ ಆಪಲ್ ಹತ್ರ ಇದ್ದ ಕ್ಯಾಶ್ ಬ್ಯಾಲೆನ್ಸ್ $76.5 ಬಿಲಿಯನ್. ಈಗ ಇದು ಇನ್ನೂ ಜಾಸ್ತಿ ಆಗಿರಬಹುದು. ಸಾಮಾನ್ಯವಾಗಿ ಗುಂಡಿಗಳು ಶರ್ಟ್ಸ್ಗೆ ಬಲಭಾಗದಲ್ಲಿರ್ತವೆ, ಆದ್ರೆ ಈ ರೀತಿ ಪುರುಷರ ಶರ್ಟ್ಸ್ಗೆ ಮಾತ್ರ ಇರ್ತವೆ. ಆದ್ರೆ ಸ್ತ್ರೀಯರ ಶರ್ಟ್ಸ್ಗೆ ಮಾತ್ರ ಗುಂಡಿಗಳು ಎಡಗಡೆ ಇರ್ತವೆ. ಆದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಇದರ ಹಿಂದೆ 4 ಕಾರಣಗಳಿವೆ. ಅವುಗಳಲ್ಲಿ ಮೊದಲನೇ ಕಾರಣ, ಗುಂಡಿಗಳನ್ನ 13ನೇ ಶತಮಾನದಲ್ಲಿ ಕಂಡು ಹಿಡಿತಾರೆ. ಆ ಸಮಯದಲ್ಲಿ ಇವು ಜನರಿಗೆ ತುಂಬಾ ದುಬಾರಿಯಾಗಿ ಹೊಸ ಟೆಕ್ನಾಲಜಿಯಾಗಿ ಕಾಣಿಸುತ್ತೆ. ಆ ಕಾಲದಲ್ಲಿ ಶ್ರೀಮಂತ ರಾಜಮನೆತನಕ್ಕೆ ಸೇರಿದ ಸ್ತ್ರೀಯರು ಅಥವಾ ರಾಣಿಯರು ತಮ್ಮ ಬಟ್ಟೆಗಳನ್ನ ತಾವೇ ಧರಿಸಿಕೊಳ್ತಿರ್ಲಿಲ್ಲ. ಅವರಿಗೆ ತಮ್ಮ ಸೇವಕಿಯರು ತೊಡಿಸ್ತಿದ್ರು. ಬಟ್ಟೆಗಳನ್ನ ಧರಿಸಿಕೊಳ್ಳುವವರಿಗೆ ಬಲಗಡೆಯಲ್ಲಿ ಗುಂಡಿ ಇದ್ರೆ ಶರ್ಟ್ ಧರಿಸಲು ಸುಲಭವಾಗುತ್ತೆ. ಆದ್ರೆ ಬೇರೆಯವರಿಗೆ ಹಾಕುವಾಗ ಈ ಬಟನ್ ಎಡಗಡೆಯಲ್ಲಿದ್ರೆ ಅವರಿಗೆ ಬಲಗಡೆಯಲ್ಲಿದ್ದಂತೆ ಆಗುತ್ತೆ. ಇದಕ್ಕಾಗಿ ಸ್ತ್ರೀಯರಿಗೆ ವಿಶೇಷವಾಗಿ ಎಡಗಡೆಯಲ್ಲಿ ಗುಂಡಿಗಳಿರ್ತವೆ. ಹೀಗೆ ಕಾಲ ಕಳೆದಂತೆ ಈ ಪದ್ಧತಿ ಮುಂದುವರಿಯುತ್ತಾ ಬರುತ್ತೆ. ಈಗ ಇದೊಂದು ಫ್ಯಾಷನ್ ಆಗಿ ಬದಲಾಗಿದೆ. ಇನ್ನು ಎರಡನೇ ಕಾರಣ ಏನಂದ್ರೆ, ಹಿಂದಿನ ಕಾಲದಲ್ಲಿ ಪುರುಷರು ಆಯುಧಗಳನ್ನ ಬಲಗಡೆಯಲ್ಲಿ ಹಿಡ್ಕೊಂಡು ಯುದ್ಧಗಳನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ಅಂಗಿಯನ್ನ ತೆಗಿಬೇಕಾಗುತ್ತೆ. ಬಲಗಡೆಯಲ್ಲಿ ಆಯುಧ ಇರೋದ್ರಿಂದ ಎಡಗಡೆಯಿಂದ ಗುಂಡಿಯನ್ನ ಬಿಚ್ಚಲು ಅನುಕೂಲವಾಗುತ್ತೆ. ಮತ್ತೆ ಸ್ತ್ರೀಯರು ಮಗುವನ್ನ ಎಡಗೈಯಿಂದ ಎತ್ತಿಕೊಳ್ತಿದ್ರು. ಇದರಿಂದ ಆ ಟೈಮಲ್ಲಿ ಯಾವುದೇ ಕೆಲಸವನ್ನಾದ್ರೂ ಬಲಗೈಯಿಂದ ಮಾಡಬೇಕಾಗುತ್ತೆ. ಮಗುವಿಗೆ ಹಾಲು ಉಣಿಸಲು ಬಲಗೈಯನ್ನ ಬಳಸಬೇಕಾಗುತ್ತೆ. ಇದಕ್ಕಾಗಿ ಸ್ತ್ರೀಯರ ಶರ್ಟ್ಸ್ಗೆ ಬಟನ್ಸ್ ಈ ರೀತಿಯಾಗಿರ್ತವೆ. ಇನ್ನು ಮೂರನೇ ಕಾರಣ ಏನೆಂದ್ರೆ, ಇದು ಕೇಳಲು ಸ್ವಲ್ಪ ಫನ್ನಿಯಾಗಿರುತ್ತೆ. ಅದೇನೆಂದ್ರೆ, ನೀವೆಲ್ಲರೂ ನೆಪೋಲಿಯನ್ ಹೆಸರನ್ನ ಕೇಳೇ ಇರ್ತೀರಾ. ನೀವು ನೆಪೋಲಿಯನ್ ಫೋಟೋನ ನೋಡಿದ್ರೆ ಆತನು ತನ್ನ ಕೈಯನ್ನ ಶರ್ಟ್ ಒಳಗಡೆ ಇಟ್ಕೊಂಡಿರ್ತಾನೆ. ಇದನ್ನ ನೋಡಿದ ಕೆಲವು ಜನರು ಅದೇ ರೀತಿಯಾಗಿ ಪೋಸ್ ಕೊಡ್ತಿದ್ರು. ಇದಕ್ಕಾಗಿ ತಕ್ಷಣವೇ ನೆಪೋಲಿಯನ್ ಸ್ತ್ರೀಯರ ಡ್ರೆಸ್ಗೆ ಎಡಗಡೆಯಲ್ಲಿ ಬಟನ್ ಇರುವಂತೆ ಆದೇಶ ಹೊರಡಿಸ್ತಾನೆ. ಇದರಿಂದ ತನ್ನನ್ನ ಇಮಿಟೇಟ್ ಮಾಡಲು ಸ್ತ್ರೀಯರಿಗೆ ಆಗೋದಿಲ್ಲ. ಇನ್ನು ನಾಲ್ಕನೇ ಕಾರಣ ಏನೆಂದ್ರೆ, ಸ್ತ್ರೀಯರು ಕಾಲ ಕಳೆದಂತೆ ತಮ್ಮ ಡ್ರೆಸ್ಸಿಂಗ್ ಸ್ಟೈಲ್ನ ಬದಲಾಯಿಸ್ತಾ ಬಂದಿದ್ದಾರೆ. ಪುರುಷರ ಫ್ಯಾಷನ್ನ ಫಾಲೋ ಆಗಲು ಪ್ರಾರಂಭಿಸ್ತಾರೆ. ಪ್ಯಾಂಟ್ ಶರ್ಟ್ಸ್ ನ ಧರಿಸ್ತಾರೆ. ಸೊ ಇಬ್ರು ಕೂಡ ಒಂದೇ ರೀತಿಯ ಬಟ್ಟೆಗಳನ್ನ ಧರಿಸ್ತಾ ಇರೋದ್ರಿಂದ ಇಬ್ಬರ ಬಟ್ಟೆಗಳ ಮಧ್ಯೆ ವ್ಯತ್ಯಾಸ ಇರಬೇಕು ಅಂತ ಈ ರೀತಿಯಾಗಿ ಸ್ತ್ರೀಯರ ಶರ್ಟ್ಸ್ಗೆ ಮಾತ್ರ ಎಡಗಡೆಯಲ್ಲಿ ಬಟನ್ಸ್ ನ ಇಡ್ತಾರೆ. ಉಡುದಾರವನ್ನ ಯಾಕೆ ಕಟ್ಟಿಕೊಳ್ತಾರೆ? ಇದರಿಂದ ಉಪಯೋಗ ಏನು? ನಾರ್ಮಲ್ ಆಗಿ ಚಿಕ್ಕ ಮಕ್ಕಳಿಗೆ ಹೆಣ್ಣು ಗಂಡು ವ್ಯತ್ಯಾಸವಿಲ್ಲದೆ ಪ್ರತಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಉಡುದಾರವನ್ನ ಕಟ್ತಾರೆ. ಆದ್ರೆ ವಯಸ್ಸು ಬೆಳೆದಂತೆ ಕೇವಲ ಗಂಡಸರು ಮಾತ್ರ ಇದನ್ನ ಕಟ್ಟಿಕೊಳ್ತಾರೆ, ಸ್ತ್ರೀಯರು ಕಟ್ಟಿಕೊಳ್ಳೋದಿಲ್ಲ. ಅನೇಕ ಜನರು ಪ್ಯಾಂಟ್ ಜಾರಿ ಹೋಗುತ್ತೆ, ಅದನ್ನ ಟೈಟ್ ಆಗಿ ಕಟ್ಟಿಕೊಳ್ಳಲು ಇದು ಉಪಯೋಗವಾಗಲು ಕಟ್ತಾರೆ ಅಂತ ಭಾವಿಸ್ತಾರೆ. ಆದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಇದನ್ನ ಕಟ್ಟಿಕೊಳ್ಳುವುದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ಅದೇನೆಂದ್ರೆ, ಚಿಕ್ಕ ಮಕ್ಕಳಿಗೆ ಉಡುದಾರ ಕಟ್ಟಿದ್ರೆ ಅವರು ಬೆಳೆಯುವ ಸಮಯದಲ್ಲಿ ಅವರ ಮೂಳೆಗಳು ಮಾಂಸಖಂಡಗಳು ಸರಿಯಾದ ಕ್ರಮದಲ್ಲಿ ಬೆಳೀತವೆ. ಮುಖ್ಯವಾಗಿ ಗಂಡು ಮಕ್ಕಳಲ್ಲಿ ಬೆಳವಣಿಗೆಯ ಸಂದರ್ಭದಲ್ಲಿ ಪುರುಷಾಂಗ ಯಾವುದೇ ಲೋಪಗಳಿಗೆ ಗುರಿಯಾಗದಂತೆ ಸರಿಯಾಗಿ ಬೆಳವಣಿಗೆ ಆಗೋದಕ್ಕೋಸ್ಕರ ಇದನ್ನ ಕಟ್ತಾರೆ. ಇನ್ನು ಇದನ್ನ ಸೊಂಟಕ್ಕೆ ಕಟ್ಟೋದ್ರಿಂದ ರಕ್ತ ಸಂಚಲನೆ ಕೂಡ ಚೆನ್ನಾಗಿ ಆಗುತ್ತೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಕುಕು FM ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ 7 days ಅನ್ಲಿಮಿಟೆಡ್ ಆಕ್ಸೆಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ ನೋಡಿ.